ಪ್ರಶ್ನೆಗಳು ಕೇಳಿದಾಗ ಉತ್ತರಗಳನ್ನು ಕೊಡಬೇಕಾಗುತ್ತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. 9 ದಿವಸ ಆಗಿದೆ, ಖಾತೆ ಹಂಚಿಕೆ ಇನ್ನೂ ಆಗಿಲ್ಲ. ವಿಪಕ್ಷದವರಿಗೆ ಇದೊಂಥರ ಅಸ್ತ್ರ ಆಗಿತ್ತು. ಇನ್ನೊಂದು ಕಡೆ ಸಿಎಂ ಮೇಲೂ ಒಂದು ಒತ್ತಡ ಇತ್ತು. ಅಂದ್ರೆ ಅಧಿವೇಶನದಲ್ಲಿ ನಾನೊಬ್ಬನೇ ಉತ್ತರ ಕೊಡ್ಕೋತೀನಿ ಅಂತ ಅವ್ರು ಹೇಳಿದ್ರು ಕೂಡ ನಿರ್ದಿಷ್ಟವಾದ ಖಾತೆ ವಿಷಯಕ್ಕೆ ಬಂದಾಗ ಯಾರಾದ್ರೂ ಪ್ರಶ್ನೆ ಕೇಳಿದಾಗ ಅದಕ್ಕೆ ಅಂತ ಒಬ್ರು ಮಿನಿಸ್ಟರ್ ಇರಬೇಕು, ಉತ್ತರಗಳನ್ನ ಸ್ಪಷ್ಟವಾಗಿ ಕೊಡಬೇಕಾಗತ್ತೆ. ಹಾಗಾಗಿ ಈ ಒತ್ತಡದ ಮಧ್ಯದಲ್ಲಿ ಯಾವ ತರ ಖಾತೆ ಹಂಚಿಕೆ ಮಾಡಿದ್ದಾರೆ ಅಂದ್ರೆ ಬಹುತೇಕರಿಗೆ ಆ ಸಂಭಾವ್ಯ ಪಟ್ಟಿಯನ್ನ ನಾವು ನೋಡ್ತಾ ಇದ್ದಾಗ ಈ ಹಿಂದೆ ನಿರ್ವಹಣೆ ಮಾಡಿದಂತ ಖಾತೆಗಳೇ ಮುಂದುವರಿಸ್ಕೊಂಡು ಹೋಗಲಾಗ್ತಾ ಇದೆಯಾ? ಶರ್ಮಿತಾ ಶೆಟ್ಟಿ, ಲೋಕಭವನಕ್ಕೆ ಇದೀಗ ಸಚಿವರ ಖಾತೆ ಹಂಚಿಕೆ ಪಟ್ಟಿ ಹೋಗಿರ್ತಕ್ಕಂಥದ್ದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಲೋಕಭವನದಿಂದ ಅಖೇರುಗೊಳಿಸಿ CM ಕಚೇರಿಗೆ ಕಳಿಸ್ಕೊಡ್ಲಾಗತಕ್ಕಂಥದ್ದು. ಎಲ್ಲೊಂದು ಕಡೆ ಹೈಕಮಾಂಡ್ನ ವರಸೆ ಭಾಳಷ್ಟು ಎಲ್ಲೊಂದು ಕಡೆ ಇದು ಚರ್ಚೆಗೆ ಗ್ರಾಸವಾಗಿತ್ತು. ಯಾಕಂತ ಹೇಳಿದ್ರೆ ಖಾತೆ ಹಂಚಿಕೆ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಮುಖ್ಯಮಂತ್ರಿಗಳ ಪರಮಾಧಿಕಾರವನ್ನೇ ಎಲ್ಲೊಂದು ಕಡೆ ಹೈಕಮಾಂಡ್ ಅನ್ನೋದು ಪ್ರಶ್ನೆ ಮಾಡೋ ರೀತಿ ಇತ್ತು. ಕಳೆದ 9 ದಿನಗಳಿಂದಲೂ ಕೂಡ ಖಾತೆ ಹಂಚಿಕೆ ಆಗಿರಲಿಲ್ಲ. ಇದೀಗ ಕೊನೆಗೂ ಕೂಡ ಹಳೆದ ತೂಗಿ ಖಾತೆ ಹಂಚಿಕೆಯ ಪಟ್ಟಿಯನ್ನು ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಇದೀಗ ಲೋಕಭವನಕ್ಕೆ ಪಟ್ಟಿಯನ್ನು ರವಾನೆ ಮಾಡಿರ್ತಕ್ಕಂಥದ್ದು. ನಿರೀಕ್ಷೆಯಂತೆ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿದ್ದಂಥ ಅನೇಕರಿಗೆ ಹಳಬರಿಗೆ ಅವರ ಹಳೆ ಖಾತೆಗಳನ್ನೇ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ನಾವು ಗಮನಿಸ್ತಾ ಹೋದರೆ ಎನ್ ಚೆಲುವರಾಯಸ್ವಾಮಿ ಅವರಿಗೆ ಕೃಷಿ ಇಲಾಖೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕಂತೇಳಿ ಹಿಂದೆ ಕೂಡ ಅವರು ಕೃಷಿ ಸಚಿವರಾಗಿದ್ದರು. ಹಾಗಾಗಿ ಅವರಿಗೆ ಮತ್ತೆ ಮರಳಿ ಕೃಷಿ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಪ್ರಮುಖವಾಗಿ ಸಂತೋಷ್ ಲಾಡ್ರ್ ಅವರಿಗೆ ಕಾರ್ಮಿಕ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕಾರ್ಮಿಕ ಖಾತೆಯಲ್ಲಿ ಹಲವಾರು ಬದಲಾವಣೆಗಳನ್ನು ಸಂತೋಷ್ ಲಾಡ್ರ್ ಅವರು ತಂದಿರುವಂಥವರು ಮತ್ತು ಕಾರ್ಮಿಕ ಖಾತೆಯನ್ನು ಒಂದು ಲೆಕ್ಕಾಚಾರದಲ್ಲಿ ಹರಿದು ಕುಡಿದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹಾಗಾಗಿ ಅವರಿಗೆ ಫಂಕ್ಷನಿಂಗ್ ಈಸಿ ಆಗಲಿ ಅಂತೇಳಿ ಅವರಿಗೆ ಅವರಿಗೆ ಕಾರ್ಮಿಕ ಖಾತೆಯನ್ನು ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ KH ಮುನಿಯಪ್ಪನವರು ಸಮಾಜ ಕಲ್ಯಾಣ ಖಾತೆಗಾಗಿ ಬೇಡಿಕೆಯನ್ನು ಇಟ್ಟಿದ್ರು. ಕಳೆದ ಬಾರಿ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು. ಖುದ್ದು ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಮನವಿಯನ್ನು ಮಾಡಿಕೊಂಡಿದ್ರು, ನನಗೆ ಯಾವ ಕಾರಣಕ್ಕೆ ಈ ಖಾತೆ ಬೇಡ, ಸಮಾಜ ಕಲ್ಯಾಣ ಖಾತೆಯನ್ನು ಕೊಡಿ ಅಂತ ಹೇಳಿದರು. ಅಲ್ಲದೆ ಇತ್ತೀಚೆಗಷ್ಟೇ ಸೋನಿಯಾ ಗಾಂಧಿ ಮತ್ತು ವರಿಷ್ಠರನ್ನ ಭೇಟಿಯಾಗಿ ಸಮಾಜ ಕಲ್ಯಾಣ ಖಾತೆಯನ್ನು ಕೊಡಿ, ಕಳೆದ ಬಾರಿ ಸಿದ್ದರಾಮಯ್ಯ ಸಂಪುಟದಲ್ಲಿ SC ಮಾದೇವಪ್ಪನವರಿಗೆ ಸಮಾಜ ಕಲ್ಯಾಣ ಖಾತೆಯನ್ನು ಕೊಡಲಾಗಿತ್ತು ಮತ್ತು ಅವರು ಬಲಗೈ ಸಮುದಾಯಕ್ಕೆ ಸೇರಿದ್ರು. ಹಾಗಾಗಿ ಸಮಾಜ ಕಲ್ಯಾಣ ಖಾತೆಯನ್ನು ಈ ಬಾರಿ ಎಡಗೈ ಸಮುದಾಯಕ್ಕೆ ಕೊಡಿ ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ರು. ಮತ್ತು ನನ್ನ ರಾಜಕೀಯ ಜೀವನದಲ್ಲಿ ಇದು ಕೊನೆಯ ಚುನಾವಣೆ ಮತ್ತು ಈ ಖಾತೆ ಬೇಕು ಮತ್ತು ಜನರ ಸೇವೆ ಮಾಡಲಿಕ್ಕೆ ಸಮಾಜ ಕಲ್ಯಾಣ ಖಾತೆ ನನಗೆ ಬೇಕೇ ಬೇಕಂತೇಳಿ ಪಟ್ಟು ಮತ್ತು ಹಠ ಹಿಡಿದ್ರು. ಅಂತಿಮವಾಗಿ KH ಮುನಿಯಪ್ಪನವರು ಪಟ್ಟು ಹಿಡಿದು ಖಾತೆ ಬದಲಾವಣೆ ಮಾಡಿಕೊಂಡು ತಮಗೆ ಇಚ್ಛೆಯಂತೆ ಸಮಾಜ ಕಲ್ಯಾಣ ಖಾತೆಯನ್ನು ಪಡೆಯುವಲ್ಲಿ ಕೂಡ ಯಶಸ್ವಿಯಾಗಿರ್ತಕ್ಕಂಥದ್ದು ಶರ್ಮಿತಾ ಶೆಟ್ಟಿ. ಇನ್ನು ಅಜಯ್ ಸಿಂಗ್ ಅವರಿಗೆ ಒಂದು ಕಡೆ ಸಾರ್ವಜನಿಕ ಉದ್ಯಮ ಸಣ್ಣ ಕೈಗಳಿಗೆ ಕೊಡ್ತಾರೆ ಅಂತ ಹೇಳಲಾಯಿತು. ಈಗ ಅಂತಿಮವಾಗಿ ಅವರಿಗೆ ಅರಣ್ಯ ಮತ್ತು ಪರಿಸರ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಹಿಂದೆ ಅದನ್ನು ಈಶ್ವರ ಖಂಡ್ರೆ ಅವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಶಸ್ವಿಯಾಗಿ ನಿರ್ವಹಿಸಿದ್ರು, ದಿ ಬೆಸ್ಟ್ ಮಿನಿಸ್ಟರ್ ಅಂತೇಳಿ ಕೂಡ ಕರೆಸ್ಕೊಂಡಿದ್ರು. ಇದೀಗ ಮಧು ಬಂಗಾರಪ್ಪನವರು ಕೂಡ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೂಡ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆಯನ್ನು ಕೊಟ್ಟಿರ್ತಕ್ಕಂಥ. ಯಾಕಂದರೆ ಆರಂಭದಲ್ಲಿ ಒಂದು ಕಡೆ ಮಧು ಬಂಗಾರಪ್ಪನವರು ಖಾತೆ ನಿರ್ವಹಣೆಯಲ್ಲಿ ಎಡವಿದ್ರು, ಹಲವಾರು ಎಡವಟ್ಟುಗಳನ್ನು ಕೂಡ ಮಾಡಿದ್ರು. ಬರ್ತಾ ಅವರು ಕೂಡ ಅನುಭವಿ ಆಗ್ತಾ ಇದ್ರು. ಹಾಗಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಖಾತೆಯನ್ನು ಕೂಡ ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಆರಂಭಿಸಿದ್ರು. ಹಾಗಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಹಳೆದು ತೂಗಿ ಎಲ್ಲೊಂದು ಕಡೆ ಅನುಭವ ಇರೋ ಕಾರಣಕ್ಕಾಗಿ ಮಧು ಬಂಗಾರಪ್ಪನವರಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆಯನ್ನೇ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಲಕ್ಷ್ಮಣ್ ಸವದಿಯವರು ಕೂಡ ಹಿಂದೆ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದ ಸಂದರ್ಭದಲ್ಲಿ ಮತ್ತು BJP ಸರ್ಕಾರದಲ್ಲಿ ಕೂಡ ಸಹಕಾರ ಖಾತೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ರು ಮತ್ತು ಸಹಕಾರ ವಿಚಾರದಲ್ಲಿ ಅವರಿಗೆ ಬಹಳಷ್ಟು ನಾಲೆಡ್ಜ್ ಇರ್ತಕ್ಕಂಥ. ಹಾಗಾಗಿ ಅಂತಿಮವಾಗಿ ಅವರಿಗೆ ಅವರ ಬೇಡಿಕೆಯಂತೆ ಇದೀಗ ಸಹಕಾರ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಶರ್ಮಿತಾ. ಇನ್ನು ಎಲ್ಲೊಂದು ಕಡೆ KS ಬಸವಂತಪ್ಪರಿಗೆ ಪೌರಾಡಳಿತ ಖಾತೆಯನ್ನು ಕೊಡ್ತಾರೆ ಅಂತೇಳಿ ನಿರೀಕ್ಷೆಯನ್ನು ಮಾಡಲಾಗಿತ್ತು. ಯಾಕಂತ ಹೇಳಿದ್ರೆ ಅವರು ಪೌರ ಕಾರ್ಮಿಕರ ಮಗ ಆಗಿದ್ದು, ಸ್ವತಃ ಅವರು ಕೂಡ ಪೌರ ಕಾರ್ಮಿಕರಾಗಿದ್ದರು. ಇವತ್ತು MLA ಆಗಿರ್ತಕ್ಕಂಥ ಅತಿ ದೊಡ್ಡ ಸಾಧನೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಮೊದಲ ಬಾರಿಗೆ ಅವರು ಕೂಡ ಲಾಟರಿಯನ್ನು ಹೊಡೆದಿರ್ತಕ್ಕಂಥ. ಇದೀಗ ಅವರಿಗೆ ಮೀನುಗಾರಿಕೆ ಮತ್ತು ಬಂದರು ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಶರ್ಮಿತಾ ಶೆಟ್ಟಿ. ಇನ್ನು ಬಸವರಾಜ ರಾಯರೆಡ್ಡಿ ಅವರು ಕೂಡ ಈ ಹಿಂದಿನ 2013ರಿಂದ 2018ರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದರು, ಒಂದಷ್ಟು ಹೆಸರು ಕೂಡ ಮಾಡಿದರು. ಹಾಗಾಗಿ ಅವರಿಗೆ ಇದು ಈಸಿ ಆಗುತ್ತೆ ಫಂಕ್ಷನಿಂಗ್ ಅನ್ನೋ ಕಾರಣಕ್ಕಾಗಿ ಬಸವರಾಜ ರಾಯರೆಡ್ಡಿ ಅವರು ಕೂಡ ಉನ್ನತ ಶಿಕ್ಷಣ ಖಾತೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಜಮೀರ್ ಅಹಮದ್ ಅವರಿಗೆ ಹಿಂದೆ ವಸತಿ ಖಾತೆ ಕೂಡ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿತ್ತು, ಮತ್ತೆ ಅವರಿಗೆ ವಸತಿ ಖಾತೆಯನ್ನು ಮತ್ತೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಜಮೀರ್ ಅಹಮದ್ ಅವರಿಗೆ ಅಡಿಷನ್ ಆಗಿ ವಕ್ಫ್ ಖಾತೆಯನ್ನು ಕೊಟ್ಟಿದ್ದಾರೆ. ಆದರೆ ಅಲ್ಪಸಂಖ್ಯಾತ ಕಲ್ಯಾಣ ಖಾತೆಯನ್ನು ಎಲ್ಲೊಂದು ಕಡೆ ಜಮೀರ್ ಅಹಮದ್ ಅವರು ಕೊಟ್ಟಿಲ್ಲ. ಬಹುತೇಕ ಅದನ್ನು ಮುಖ್ಯಮಂತ್ರಿಗಳೇ ಉಳಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ರಿಜ್ವಾನ್ ಅರ್ಷದ್ ಅವರಿಗೆ ಎಲ್ಲೊಂದು ಕಡೆ ಉನ್ನತ ಶಿಕ್ಷಣ ಕೊಡ್ತಾರೆ ಅಂತೇಳಿ ಹೇಳಲಾಗ್ತದೆ. ಆದರೆ ಇದೀಗ ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದು KH ಮುನಿಯಪ್ಪರ ಬಳಿ ಇದ್ದಂಥ ಖಾತೆಯನ್ನು ರಿಜ್ವಾನ್ ಅರ್ಷದ್ ಅವರು ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲೊಂದು ಕಡೆ ಇದು ಅತಿ ದೊಡ್ಡ ಖಾತೆ ಆಗಿರ್ತಕ್ಕಂಥದ್ದು. ಇದನ್ನು ನಿರ್ವಹಣೆ ಕೂಡ ಭಾಳಷ್ಟು ಜವಾಬ್ದಾರಿ ಕೂಡ ಬೇಕಾಗಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಆಹಾರ ಇಲಾಖೆ ಸೋರಿಕೆಯನ್ನು ತಡೆಗಟ್ಟಬೇಕಾಗಿರ್ತಕ್ಕಂಥದ್ದು, ಪಡಿತರ ವ್ಯವಸ್ಥೆಯಲ್ಲಿ ಒಂದಷ್ಟು ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥ. ಹಾಗಾಗಿ ಯುವಕರಾಗಿದ್ದರೆ ರಿಜ್ವಾನ್ ಅರ್ಷದ್ ಅವರಿಗೆ ಗುರುತರ ಜವಾಬ್ದಾರಿ ಕಾರಣಕ್ಕಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಶರ್ಮಿತಾ. ಇನ್ನು
ಎಸ್ ಮಲ್ಲಿಕಾರ್ಜುನರವರಿಗೆ ನಾವು ಹಿಂದೆ ಹೇಳಿದಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಅವರಿಗೆ ಆರಾಮ್ ಖಾತೆ ಅಂತಲೇ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ದಂಗೆ ನಿರ್ವಹಣೆ ಮಾಡಲಿಕ್ಕಾಗಿ ಇಟ್ಕೊಂಡಿದ್ರು ಅಂತ ಹೇಳಲಾಗ್ತದೆ. ಹಾಗಾಗಿ ಅವರ ಬೇಡಿಕೆಯಂತೆ ಗಣಿ ಮತ್ತು ಭೂವಿಜ್ಞಾನ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಸಣ್ಣ ನೀರಾವರಿ ಖಾತೆಯನ್ನು ಬಾಲಕೃಷ್ಣ ಅವರು ಸ್ವತಃ ಡಿಮ್ಯಾಂಡನ್ನು ಮಾಡಿದರು. ತಮ್ಮ ಆಪ್ತರ ಬಳಿ ಕೂಡ ನನಗೆ ಎಲ್ಲೊಂದು ಕಡೆ ಸಣ್ಣ ನೀರಾವರಿ ಖಾತೆಯನ್ನು ಕೊಟ್ಟರೆ ಒಂದಿಷ್ಟು ಕೆಲಸ ಮಾಡಲಿಕ್ಕೆ ಅನುಕೂಲ ಅಂತ ಹೇಳಿದರು. ಸಣ್ಣ ನೀರಾವರಿ ಖಾತೆ ಕೂಡ ಅತಿ ದೊಡ್ಡ ಖಾತೆ. ಹಿಂದೆ ಅದು ಎಲ್ಲೊಂದು ಕಡೆ ಬೋಸರಾಜರವರು ಇತ್ತು, ಅವರು ಕೂಡ ಯಶಸ್ವಿಯಾಗಿ ನಿರ್ವಹಿಸಿದರು. ಬೋಸರಾಜ್ ಅವರು ಸಕ್ಸಸ್ಫುಲ್ ಮಿನಿಸ್ಟರ್ ಅಂತ ಕೂಡ ಕರೆಸ್ಕೊಂಡಿದ್ರು. ಆ ಖಾತೆಯನ್ನು ಇದೀಗ ಬಾಲಕೃಷ್ಣ ಅವರು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಪಶುಸಂಗೋಪನೆ ಖಾತೆಯನ್ನು ಕೊಟ್ಟಿದ್ದು. ಅದು ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಲ್ಲ ಒಂದು ಕಡೆ ಅದು ವೆಂಕಟೇಶ್ ಅವರ ಕೈಯಲ್ಲಿತ್ತು. ಹಾಗಾಗಿ ಪಶುಸಂಗೋಪನೆ ಖಾತೆಯನ್ನು ಈಗ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಈಗಾಗಲೇ ಲೋಕಭವನಕ್ಕೆ ಸಚಿವರ ಖಾತೆ ಹಂಚಿಕೆ ಪಟ್ಟಿಯನ್ನು ಕಳಿಸ್ಕೊಟ್ಟಿರ್ತಕ್ಕಂಥದ್ದು ಶರ್ಮಿತಾ ಶೆಟ್ಟಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಲ್ಲಿಂದ ಅಖೇರಾಗಿ ಬರುವಂತ ಖಾತೆ ಹಂಚಿಕೆ ಬಿಕ್ಕಟ್ಟನ್ನ ಸಿಎಂ ಫೇಸ್ ಮಾಡ್ತಾ ಇದ್ರು. ಹೈಕಮಾಂಡ್ ನಿಂದಲೇ ಅಂತಿಮ ಪಟ್ಟಿ ಬರಲಿ ಅಂತ ಹೇಳಿ ವೇಟ್ ಮಾಡ್ತಾ ಇದ್ರು. ಈ ಮಧ್ಯದಲ್ಲಿ ಒಂದಿಷ್ಟು ಬದಲಾವಣೆಗಳು ಸಂಪುಟದಲ್ಲಿ ಆಗ್ಬೋದು. ಅಸಮಾಧಾನಿತರನ್ನ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಎಂ ಕೃಷ್ಣಪ್ಪ ಅಂತವ್ರನ್ನ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಅವರನ್ನು ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳುವಂತ ಪ್ರಯತ್ನಗಳು, ಮಾತುಕತೆಗಳು ನಡೀತಾ ಇತ್ತು ಅಂತಾನೂ ಮಾಹಿತಿಗಳು ಲಭ್ಯವಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಇಬ್ರು ಸಚಿವರ ರೆಸಿಗ್ನೇಷನ್ ತಗೊಳ್ಳೋದು ಅಂತಾನೂ ಚರ್ಚೆಗಳಾಗ್ತಿತ್ತು. ಅಂತ ಪ್ರಯತ್ನಗಳೇನಾದ್ರೂ ಇವಾಗ ಕಂಡು ಬರ್ತಾ ಇದೆಯಾ ಅಥವಾ ಎಲ್ರಿಗೂ ಖಾತೆ ಹಂಚಿಕೆ ಆಗಿದೆಯಾ? ಮತ್ತೆ ಒಂದ್ ಕಡೆ ನಾಗೇಂದ್ರ ಅವ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಬಿಜೆಪಿ ಅವರು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೂ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಾಗೇಂದ್ರ ಅವ್ರಿಗೆ ಖಾತೆ ಹಂಚಿಕೆ ಆಗಿದೆಯಾ? ಇವತ್ತು ರಾಜ್ಯಾದ್ಯಂತ ನಾಗೇಂದ್ರ ಅವರ ಸಚಿವ ಸ್ಥಾನದಿಂದ ಕೆಳಗಿಳಿಸ್ಬೇಕಂತೇಳಿ ಅತಿ ದೊಡ್ಡ ಹೋರಾಟವನ್ನು ಭಾರತೀಯ ಜನತಾ ಪಕ್ಷ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಎಲ್ಲ ಒಂದು ಕಡೆ ಈಗಾಗಲೇ ಇನ್ನೂ ಕೂಡ ಹಲವಾರು ಖಾತೆಗಳನ್ನು ಫೈನಲ್ ಆಗಬೇಕಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ನೀವು ಹೇಳಿದಾಗೆ ಎಲ್ಲೊಂದು ಕಡೆ ಒಂದಷ್ಟು ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು. ಎಲ್ಲೊಂದು ಕಡೆ ವಿಧಾನಸಭೆ ಅಧಿವೇಶನ ಮುಗಿದ ನಂತರ, ವಿಧಾನಮಂಡಲದ ಅಧಿವೇಶನ ಮುಗಿದ ನಂತರ ಬಹುಶಃ 2 ಅಥವಾ 3 ಜನರು ಸಚಿವಗಿರಿ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈಗಾಗಲೇ ಒಂದು ಸ್ಥಾನ ಉಳಿದಿರ್ತಕ್ಕಂಥದ್ದು. ಆ ಒಂದು ಸ್ಥಾನ ಅದು ಕುರುಬ ಕೋಟಾದಲ್ಲಿ ನಿಗದಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಆ ಸಂಬಂಧಪಟ್ಟಾಗೆ ಕೋಟಾದ ಸಂಬಂಧಪಟ್ಟಾಗ ಎಲ್ಲೊಂದು ಕಡೆ ಇದೀಗ ಮಹಿಳೆಯರನ್ನೇ ಮಾಡಬೇಕಾ ಅಥವಾ ಪುರುಷರನ್ನ ಮಾಡಬೇಕಾ, ಕುರುಬ ಕೋಟಾವನ್ನು ಬೇರೆಯವರಿಗೆ ಕೊಟ್ಟರೆ ಮುಂದೇನು, ಅಥವಾ ಈಗ ಹಲವಾರು ಚರ್ಚೆ ಆಗ್ತಿರ್ತಕ್ಕಂಥ ಖಾಲಿ ಇರ್ತಕ್ಕಂಥ ಒಂದು ಸ್ಥಾನಕ್ಕಾಗಿ ಸುಮಾರು 6ಕ್ಕೂ ಹೆಚ್ಚು ಮಹಿಳೆಯರು ಲಾಬಿಯನ್ನು ಮಾಡ್ತಿರ್ತಕ್ಕಂಥ. ಅದರಲ್ಲಿ ಬಹುತೇಕ 3 ಜನ ವಿಧಾನ ಪರಿಷತ್ ಸದಸ್ಯರು ಕೂಡ ಲಾಬಿಯನ್ನು ಮಾಡ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಕೂಡ ಮುನ್ನೆಲೆಗೆ ಬಂತು, ಉಮಾಶ್ರೀ ಹೆಸರು ಮುನ್ನೆಲೆಗೆ ಬಂತು, ಖನಿಜಾ ಫಾತಿಮಾ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂತು, ಗಾಯತ್ರಿ ಶಾಂತೇಗೌಡರ ಹೆಸರು ಮುನ್ನೆಲೆಗೆ ಬಂತು, ನಯನಾ ಮೋಟಮ್ಮ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂತು, ಅನ್ನಪೂರ್ಣ ತುಕಾರಾಮ್ ಹೆಸರು ಕೂಡ ಮುನ್ನೆಲೆಗೆ ಬಂತು. ಒಟ್ಟಾರೆ ಎಲ್ಲೊಂದು ಕಡೆ ಒಂದು ಖಾತೆಗಾಗಿ 6ಕ್ಕೂ ಹೆಚ್ಚು ಮಹಿಳೆಯರು ಲಾಬಿಯನ್ನು ಮಾಡ್ತಿರ್ತಕ್ಕಂಥ. ಹಾಗಾಗಿ ಎಲ್ಲೊಂದು ಕಡೆ ಈ ಸಂದರ್ಭದಲ್ಲಿ ಬೇಡ ಅಂತೇಳಿ ಮುಖ್ಯಮಂತ್ರಿಗಳು ವಿಧಾನಮಂಡಲ ಅಧಿವೇಶನ ಮುಗಿದ ಬಳಿಕ ಎಲ್ಲೊಂದು ಕಡೆ ಒಂದಷ್ಟು ಬದಲಾವಣೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿರ್ತಕ್ಕಂಥ. ಈಗಾಗಲೇ ಎಂ ಕೃಷ್ಣಪ್ಪರವರು ನಮ್ಮ ಹಕ್ಕು, ಅದು ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ, ನಾವು ಫ್ರೀ ಕೇಳ್ತಾ ಇಲ್ಲ, ನಮ್ಮ ರೈಟ್ಸನ್ನು ನಾವು ಕೇಳ್ತಿದ್ವಿ ಅಂತೇಳಿ ಏನು ಸಚಿವ ಸ್ಥಾನವನ್ನು ಬೇಡಿಕೆ ಇಟ್ಟಿದ್ರು. ಹಾಗಾಗಿ ಬಹುತೇಕ ಎಲ್ಲೊಂದು ಕಡೆ ವಿಧಾನಮಂಡಲ ಅಧಿವೇಶನ ಮುಗಿದ ಬಳಿಕ ಎಲ್ಲೊಂದು ಕಡೆ ಒಂದಷ್ಟು ಹೊಸಬರನ್ನ 1 ಅಥವಾ 2 ಅಥವಾ 3 ಜನರ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ವಿಧಾನಮಂಡಲ ಅಧಿವೇಶನ ಮುಗಿದ ನಂತರ ರಾಜಕಾರಣ ಏನು ಬೇಕಾದ್ರೂ ಆಗ್ಬೋದು, ಯಾವುದೇ ಗಳಿಗೆ ಏನು ಬೇಕಾದ್ರೂ ಆಗ್ಬೋದು. ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಹೆಂಗ್ ಅಸ್ತ್ರ ಆಗ್ಬೋದು ಪಟೇಲ್? ಯಾಕಂದ್ರೆ ಖಾತೆ ಹಂಚಿಕೆನೆ ಲೇಟ್ ಆಗಾದ್ರೆ ಈಗ ಈ ಹಿಂದೆ ಖಾತೆ ನಿರ್ವಹಣೆ ಮಾಡಿದವರಿಗೆ ಅದೇ ಖಾತೆ ಕೊಟ್ಟಿರೋರಿಗೆ ಅಷ್ಟೊಂದು ಸಮಸ್ಯೆ ಏನು ಆಗ್ಲಿಕ್ಕಿಲ್ಲ. ಯಾರಾದ್ರೂ ಶಾಸಕರು ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಕೊಡಕ್ಕೆ. ಬಟ್ ನೂತನವಾಗಿ ಖಾತೆ ವಹಿಸ್ಕೊಂಡವರಿಗೆ ಅದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ನಡೆಸಬೇಕಾಗುತ್ತೆ. ಯಾರು ಏನು ಪ್ರಶ್ನೆ ಕೇಳ್ತಾರೆ, ಪೂರ್ವಭಾವಿಯಾಗಿ ತಯಾರಿ ಮಾಡ್ಕೊಳ್ಬೇಕಾಗತ್ತೆ. ಇದೊಂಥರ ಲಾಸ್ಟ್ ಮಿನಿಟ್ ಅಲ್ಲಿ ಖಾತೆ ಹಂಚಿಕೆ ಆದಂಗಾಯ್ತು. ಅದೊಂದು ಭಾಗ. ಈಗ ಕೆಲವರಿಗೆ ಇನ್ನೂ ಖಾತೆ ಹಂಚಿಕೆ ಆಗಿಲ್ಲ, ನೀವು ಹೇಳ್ದಂಗೆ ಮಹಿಳಾ ಕೋಟಾದಲ್ಲಿ ಹಂಗೆ ಉಳಿಸ್ಕೊಂಡಿದ್ದಾರೆ. ಇದು ವಿಪಕ್ಷದವ್ರಿಗೆ ಹೆಂಗೆ ಅಸ್ತ್ರ ಆಗ್ಬೋದು ಅಧಿವೇಶನ ಸಂದರ್ಭದಲ್ಲಿ? ಬಟ್ ಭಾರತೀಯ ಜನತಾ ಪಕ್ಷಕ್ಕೆ ಇದೀಗ ಎಲ್ಲೊಂದು ಕಡೆ ಖಾತೆ ಹಂಚಿಕೆ ವಿಚಾರವಾಗಿ ಎಲ್ಲೊಂದು ಕಡೆ ಆಡಳಿತ ಪಕ್ಷವನ್ನು ಪ್ರಶ್ನೆ ಮಾಡ್ತಕ್ಕಂಥ ಮಾರಲಿಟಿಯನ್ನು ಕಳೆದುಕೊಂಡಿದ್ದಾರೆ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಪ್ರವಾಹ ಆಗಿತ್ತು. ಆ ಪ್ರವಾಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ಇಡೀ ಕ್ಯಾಬಿನೆಟ್ ಇಲ್ಲದಲ್ಲೇ ಒಬ್ಬರೇ ಪ್ರವಾಸವನ್ನು ಮಾಡಿದರು. ಹಾಗಾಗಿ ಸುಮಾರು 20ರಿಂದ 23 ದಿನಗಳ ಕಾಲ ಕ್ಯಾಬಿನೆಟೇ ರಚನೆ ಆಗಿರಲಿಲ್ಲ. ಹಾಗಾಗಿ ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷದವರ ಪ್ರಶ್ನೆಯನ್ನು ಮಾಡಿದರೆ ಆಡಳಿತ ಪಕ್ಷಕ್ಕೆ ತಿರುಗೇಟು ಕೊಡಲಿಕ್ಕೆ ಇದು ಒಂಥರ ಒಳ್ಳೆ ಅಸ್ತ್ರ ಅಂತ ಕೂಡ ಹೇಳ್ತಿರ್ತಕ್ಕಂಥ. ಆದರೆ ಸಾಮಾನ್ಯವಾಗಿ ಟೀಕೆ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಹೈಕಮಾಂಡ್ ವರಸೆ, ಖಾತೆ ಹಂಚಿಕೆ ಇವೆಲ್ಲವೂ ಕೂಡ ಟೀಕೆ ಅಂತ ಹೇಳಲಾಗ್ತದೆ. ಆ ಟೀಕೆಗೆ ಪ್ರತ್ಯುತ್ತರ ಕೊಡ್ಲಿಕ್ಕೆ ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ತಯಾರಾಗಿರ್ತಕ್ಕಂಥದ್ದು. 7 ಬಾರಿ ಶಾಸಕರಾದಂಥವರು, ಅವರು ಅನುಭವ ಇರ್ತಕ್ಕಂಥದ್ದು, ಹಲವಾರು ಖಾತೆಯನ್ನು ನಿರ್ವಹಿಸಿದಂಥವರು, ಅತಿ ಚಿಕ್ಕ ವಯಸ್ಸಿನಲ್ಲಿ ಅವರು ಬಂದಿಖಾನೆ ಸಚಿವರಾಗಿ ಇವತ್ತು ಮುಖ್ಯಮಂತ್ರಿಗಳ ಹುದ್ದೆವರೆಗೂ ಬಂದಿರತಕ್ಕಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷದವ್ರನ್ನ ನಿಭಾಯಿಸಲಿಕ್ಕೆ ಅವರಿಗೆ ಕಷ್ಟ ಏನಾಗಲ್ಲ. ಆದರೆ ಮಾರ್ಲಿಟಿ
ಗ್ಯಾರಂಟಿ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಸರ್ಕಾರದ ಸಂದರ್ಭದಲ್ಲಿ ಸ್ವತಃ ಯಡಿಯೂರಪ್ಪನವರು ಕೂಡ ಇಡೀ ಕ್ಯಾಬಿನೆಟೇ ಇರಲಿಲ್ಲ, ಒಬ್ಬರೇ ಮುಖ್ಯಮಂತ್ರಿಗಳಿದ್ರು. ಇನ್ನು 33 ಸಚಿವ ಸ್ಥಾನಗಳು ಖಾಲಿ ಇದ್ದು ಇವೆಲ್ಲವೂ ಕೂಡ ಕಣ್ಮುಂದೆ ಬರ್ತಕ್ಕಂಥದ್ದು. ಇದನ್ನು ಕೂಡ ಪ್ರಶ್ನೆನ ಮಾಡ್ತಕ್ಕಂಥದ್ದು. ಸದ್ಯ ಎಲ್ಲ ಒಂದು ಕಡೆ ಇದೀಗ ಇವತ್ತು ಖಾತೆ ಹಂಚಿರುವುದೇ ಗ್ರೇಟ್ ಅಂತಲೇ ಹೇಳಲಾಗ್ತಿರ್ತಕ್ಕಂಥ. ಯಾಕಂದರೆ ಹೈಕಮಾಂಡ್ ಎಲ್ಲ ಒಂದು ಕಡೆ ಈ ಖಾತೆ ಹಂಚಿಕೆ ವಿಚಾರ ತಡ ಮಾಡಿದ್ದು, ಬಹಳಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದ್ದು, ವಿವಾದಕ್ಕೂ ಎಡೆ ಮಾಡಿಕೊಟ್ಟಿದ್ದು. ಹೈಕಮಾಂಡ್ ಮೇಲೆ ಒಂದಷ್ಟು ಬೇಸರ ಕೂಡ ಅನೇಕ ಸಚಿವರುಗಳು ವ್ಯಕ್ತಪಡಿಸಿದ್ರು. ಯಾಕಂತ ಹೇಳಿದ್ರೆ ಖಾತೆ ಹಂಚಿಕೆ ಅನ್ನೋದು ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಆ ಪರಮಾಧಿಕಾರ ಅಸ್ತ್ರವನ್ನೇ ಎಲ್ಲೊಂದು ಕಡೆ ವರಿಷ್ಠರು ಬೇರೆ ಬೇರೆ ಕಾರಣಕ್ಕಾಗಿ ಕಿತ್ಕೊಂಡಿದ್ದಾರೆ. ಮತ್ತು ಆ ಪರಮಾಧಿಕಾರ ಅಸ್ತ್ರವನ್ನು ಪರಮಾಧಿಕಾರ ಅನ್ನೋದನ್ನು ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಬಿಟ್ಟು ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಒಂದಷ್ಟು ಅಸಮಾಧಾನ ಇದ್ದಿತ್ತು. ಇದೀಗ ಅಂತಿಮವಾಗಿ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಚರ್ಚೆ ಮಾಡಿ ಇವತ್ತು ಖಾತೆ ಹಂಚಿಕೆಯನ್ನು ಫೈನಲ್ ಮಾಡಿರ್ತಕ್ಕಂಥದ್ದು. ಹೈಕಮಾಂಡ್ ಸಂಸ್ಕೃತಿಯಲ್ಲಿ ಒಂದಷ್ಟು ಈ ಥರ ಲೇಟ್ ಆಗುತ್ತೆ. ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಕೂಡ ಒಂದಷ್ಟು ತೀರ್ಮಾನಗಳು ವಿಳಂಬ ಆಗುವುದು ಸಹಜ. ಆದರೆ ಇದೀಗ ಖಾತೆ ಹಂಚಿಕೆ ಮಾಡಿರ್ತಕ್ಕಂಥದ್ದು ಎಲ್ಲರೂ ಕೂಡ 2, 3, 4 ಬಾರಿ ಗೆದ್ದಂಥವರೇ ಈಗ ಏನು ಸಚಿವರಾಗಿರ್ತಕ್ಕಂಥದ್ದು. ಹಾಗಾಗಿ ಇಲಾಖೆಯನ್ನು ಅಭ್ಯಸಿಸಲಿಕ್ಕೆ ಇನ್ನೂ ಸಮಯ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಾಳೆಯಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆದರೂ ಕೂಡ ಪ್ರಶ್ನೋತ್ತರ ಕಲಾಪ ಆರಂಭ ಆಗುತ್ತಕ್ಕಂಥದ್ದು ಬರಲಿರ್ತಕ್ಕಂಥ ಸೋಮವಾರದಿಂದ. ಹಾಗಾಗಿ ಇನ್ನೂ ಕೂಡ 4 ರಿಂದ 5 ದಿನ ಸಮಯ ಇರ್ತಕ್ಕಂಥದ್ದು. ಆ ಸಮಯದೊಳಗಡೆ ಎಲ್ಲ ಸಚಿವರು ಕೂಡ ಅವರವರ ಇಲಾಖೆಗೆ ಸಂಬಂಧಪಟ್ಟಿಗೆ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಸನ್ನದ್ಧರಾಗಿರುತ್ತೆ. ಹಿಂದಿನ ಸರ್ಕಾರದಲ್ಲಿ ಏನಾಗಿತ್ತು ಅನ್ನೋದು ಕೂಡ ಅವರಿಗೆ ಉತ್ತರ ಕೊಡಲಿಕ್ಕೆ ಕೂಡ ಸುಲಭ ಆಗ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಫೈನ್. ಪ್ರತಿ ಸತಿ ಈ ತರ ಖಾತೆ ಹಂಚಿಕೆ ಆದಂತ ಸಂದರ್ಭದಲ್ಲಿ ಪಟೇಲ್, ಲಾಸ್ಟ್ ಟೈಮ್ ನಾವು ನೋಡಿದ್ವಿ ರಾಮಲಿಂಗಾರೆಡ್ಡಿ ಅವರು ನನಗೆ ಸಂಬಂಧ ಇಲ್ಲದ ಖಾತೆ ಕೊಟ್ಟಿದ್ದಾರೆ, ನನಗೆ ಬೇಡ ಅಂತೇಳಿ ಎಷ್ಟು ಮಟ್ಟಿಗೆ ಪ್ರವೋಕ್ ಆದ್ರು ಅಂದ್ರೆ ರಾಜೀನಾಮೆ ಪತ್ರ ಹಿಡ್ಕೊಂಡು ಬಂದು ಸುದ್ದಿಗೋಷ್ಠಿಯಲ್ಲಿ ಕೂತ್ಕೊಂಡ್ರು. ಅಷ್ಟು ಮಟ್ಟಿಗೆ ಪ್ರವೋಕ್ ಆಗಿದ್ರು, ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಂದ್ರೆ ಈ ರೀತಿ ಕ್ಯಾಬಿನೆಟ್ನಲ್ಲಿ ಒಂದು ನಿರೀಕ್ಷೆ ಅವ್ರಿಗೂ ಇರುತ್ತೆ, ಪ್ರಬಲ ಖಾತೆ ಬೇಕು ಅಂತ ಮಿನಿಸ್ಟರ್ ಆದವರಿಗೆ. ಮತ್ತೆ ಜನಾನು ಬಯಸೋದು ಯಾರಿಗೆ ಯಾವ್ದ್ರಲ್ಲಿ ನಾಲೆಡ್ಜ್ ಇದೆ ಆ ಖಾತೆ ಕೊಟ್ರೆ ಆಡಳಿತ ನಡೆಸೋದ್ರಲ್ಲಿ ಸುಗಮ ಆಗುತ್ತೆ, ಮತ್ತೆ ಅಭಿವೃದ್ಧಿ ಮಾಡೋಕ್ಕೂ ಯೋಜನೆಗಳನ್ನ ರೂಪಿಸೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ, ಅದರಿಂದ ಜನರಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿ. ಸೊ ಈ ಖಾತೆ ಹಂಚಿಕೆ ನೋಡಿದಂಥ ಸಂದರ್ಭದಲ್ಲಿ ಹಾಗೆ ಯಾವ ಥರ ಅದನ್ನ ವಿಶ್ಲೇಷಣೆ ಮಾಡ್ಬೋದು. ಮತ್ತೆ ಡಿ.ಕೆ. ಶಿವಕುಮಾರ್ ಅವ್ರ ಟೀಮ್ಗೆ ಟೈಮ್ ಜಾಸ್ತಿ ಇಲ್ಲ. ಎಸ್, ಅಫ್ಕೋರ್ಸ್ ಶರ್ಮಿತಾ ಶೆಟ್ಟಿ, ಅದಕ್ಕಾಗಿ ನಾನು ಹೇಳಿದೆ, ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಿರ್ವಹಿಸಿದ ಅನೇಕ ಖಾತೆಗಳನ್ನ ಅದೇ ಸಚಿವರುಗಳಿಗೆ ಮರಳಿ ಕೊಟ್ಟಿರ್ತಕ್ಕಂಥ. ಈಗಾಗಲೇ ಕೃಷಿ ಇಲಾಖೆಯಲ್ಲಿ ಒಂದಷ್ಟು ಪಾಂಡಿತ್ಯ ಇರ್ತಕ್ಕಂಥದ್ದು, ಇಡೀ ಇಲಾಖೆಯನ್ನು ಸಚಿವ ಚಲುವರಾಯಸ್ವಾಮಿ ಅವರು ತಿಳಿದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಮತ್ತೆ ಕೃಷಿ ಖಾತೆಯನ್ನೇ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಕಾರ್ಮಿಕ ಇಲಾಖೆಯಲ್ಲಿ ಹಲವಾರು ಬದಲಾವಣೆಗಳನ್ನು ಮತ್ತು ಕ್ರಾಂತಿಕಾರಿ ಬದಲಾವಣೆಗಳನ್ನು ಮಾಡಿದಂಥವರು ಸಂತೋಷ್ ಲಾಡ್, ಮತ್ತು ಇಡೀ ಇಲಾಖೆಗೆ ಹೊಸ ಚೈತನ್ಯವನ್ನು ತುಂಬಿದಂಥವರು ಮತ್ತು ಒಂದಷ್ಟು ಹೊಸ ಡೈಮೆನ್ಷನ್ ಕೂಡ ತುಂಬಿದಂಥವ್ರು. ಮತ್ತು ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರಾಗಿ ವಿಶೇಷ ಯೋಜನೆಗಳನ್ನು ತಂದು ಸಹಿ ಎನಿಸಿಕೊಂಡಂಥವ್ರು. ಅದು ಹಲವಾರು ಋತುಚಕ್ರದ ರಜೆಯಿಂದ ಹಿಡಿದು ಹಲವಾರು ಕ್ರಾಂತಿಕಾರಿ ನಿರ್ಧಾರಗಳನ್ನು ತೆಗೆದುಕೊಂಡಂಥವ್ರು. ಹಾಗಾಗಿ ಆ ಇಡೀ ಇಲಾಖೆಯನ್ನು ಈಗ ಸಂತೋಷ್ ಲಾಡ್ರವರು ತಿಳಿದುಕೊಂಡಿರ್ತಕ್ಕಂಥದ್ದು, ಅದರ ಬಗ್ಗೆ ಅರಿದು ಕುಡಿದಿರ್ತಕ್ಕಂಥದ್ದು, ಅದರ ಬಗ್ಗೆ ಪಾಂಡಿತ್ಯ ಇರ್ತಕ್ಕಂಥದ್ದು, ಜ್ಞಾನ ಇರ್ತಕ್ಕಂಥದ್ದು, ಮತ್ತು ಅವರ ಯೋಜನೆಗಳ ಬಗ್ಗೆ ಮಾಹಿತಿ ಇರ್ತಕ್ಕಂಥದ್ದು, ಮತ್ತು ಇಡೀ ಕಾರ್ಮಿಕ ಇಲಾಖೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಆ ಇಲಾಖೆಯ ಜ್ಞಾನ ಇರೋ ಕಾರಣಕ್ಕಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಂತೋಷ್ ಲಾಡ್ ಅವರಿಗೆ ಮತ್ತೆ ಕಾರ್ಮಿಕ ಖಾತೆಯನ್ನೇ ಕೊಟ್ಟಿರ್ತಕ್ಕಂಥದ್ದು. ಇನ್ನು ನಾವು ವಸತಿ ಖಾತೆಯನ್ನು ಕೂಡ ಎಲ್ಲೊಂದು ಕಡೆ ಜಮೀರ್ ಅಹಮದ್ ರವರು ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಿಭಾಯಿಸಿದ್ರು, ಮತ್ತು ಮುಂದೆ ಅವರಿಗೆ ಅದನ್ನ ನಿಭಾಯಿಸಲಿಕ್ಕೆ ಕೂಡ ಸುಲಭ ಆಗುತ್ತೆ. ಹೊಸ ಖಾತೆ ಕೊಟ್ಟರೆ ಮತ್ತೆ ಅದು ಸ್ಟಡಿ ಮಾಡಿಕೊಂಡು ಮತ್ತೆ ಅವರಿಗೆ ಎಲ್ಲೊಂದು ಕಡೆ ಎಡರು ತೊಡರು ಆಗುತ್ತೆ ಅನ್ನೋ ಕಾರಣಕ್ಕಾಗಿ ವಸತಿ ಖಾತೆಯನ್ನೇ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ನಾವು ಎಲ್ಲ ಒಂದು ಕಡೆ ಮಧು ಬಂಗಾರಪ್ಪನವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆರಂಭದಲ್ಲಿ ಒಂದು ಕಡೆ ಹಲವಾರು ಒಂದಷ್ಟು ಸಮಸ್ಯೆಗಳನ್ನ ಮಾಡಿಕೊಂಡ್ರು, ವಿವಾದಗಳನ್ನ ಮಾಡಿಕೊಂಡ್ರು. ಅದು ಸ್ವಯಂಕೃತ ಅಪರಾಧವೂ ಕೂಡ ಅದರಲ್ಲಿತ್ತು. ಆದರೆ ಇದು ಬರ್ತಾ ಎಲ್ಲೊಂದು ಕಡೆ ಇಡೀ ಇಲಾಖೆಯನ್ನು ಕಂಟ್ರೋಲ್ ತೆಗೆದುಕೊಂಡ್ರು, ಮತ್ತು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯಲ್ಲಿ ಅವರು ಪ್ರಚಾರವನ್ನು ತೆಗೆದುಕೊಂಡಿಲ್ಲ ಅಂತ ಬಿಟ್ಟರೆ ಒಳ್ಳೆ ಕೆಲಸಗಳನ್ನು ಮಾಡಿದರು. ಒಂದಷ್ಟು ಕ್ರಾಂತಿಕಾರಿ ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡ್ರು. BJPಯ ವಿಪಕ್ಷಗಳ ಆರೋಪಗಳ ನಡುವೆ ಕೂಡ ಅವರು ತಮ್ಮ ಖಾತೆಯನ್ನು ನಿರ್ವಹಿಸುವಲ್ಲಿ ಯಶಸ್ವಿ ಕೂಡ ಆದರು. ಎಲ್ಲೊಂದು ಕಡೆ ಸಂಪೂರ್ಣವಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆಯನ್ನು ಅರಿತುಕೊಳ್ಳಲಿಕ್ಕೆ ಸಂಪೂರ್ಣವಾಗಿ ಅವರು ಸನ್ನದ್ಧರಾಗಿದ್ದರು, ಮತ್ತು ಅದರಲ್ಲಿ ಎಲ್ಲೊಂದು ಕಡೆ ಒಂದು ಯಶಸ್ವಿ ಆಗಿದ್ದರು. ಹಾಗಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಧು ಬಂಗಾರಪ್ಪನವರಿಗೆ ಮತ್ತೆ ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣ ಇಲಾಖೆಯನ್ನು ಕೊಡುವ ಮುಖಾಂತರ ಇಲಾಖೆಯನ್ನು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರದ ಕಾರಣಕ್ಕಾಗಿ ಮಧು ಬಂಗಾರಪ್ಪನವರಿಗೆ ಅವರದೇ ಈ ಹಿಂದಿನ ನಿರ್ವಹಣೆ ಮಾಡಿದಂಥ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಲಕ್ಷ್ಮಣ್ ಸವದಿ ಅವರು ಹಿಂದಿನ BJP ಸರ್ಕಾರದಲ್ಲಿ ಕೂಡ ಸಹಕಾರ ಖಾತೆಯನ್ನು ನಿರ್ವಹಿಸಿದರು, ಮತ್ತು ಅವರು ಕೂಡ
ಸಹಕಾರ ತಜ್ಞರು ಕೂಡ ಆಗಿರ್ತಕ್ಕಂಥದ್ದು, ಸಹಕಾರದ ಸಂಬಂಧಪಟ್ಟಾಗ ಅವರಿಗೆ ಒಂದಷ್ಟು ಅಪಾರವಾದ ಪಾಂಡಿತ್ಯ ಇರ್ತಕ್ಕಂಥದ್ದು. ಹಾಗಾಗಿ ಲಕ್ಷ್ಮಣ್ ಸವದಿ ಅಂತವರಿಗೆ ಸಹಕಾರ ಖಾತೆ ಕೊಟ್ಟರೆ ಅನುಕೂಲ ಮತ್ತು ಕೆಲಸ ಮಾಡಿಸ್ಲಿಕ್ಕೆ ಸುಲಭ ಮತ್ತು ಕೆಲಸ ಮಾಡಲಿಕ್ಕೆ ಅವ್ರಿಗೂ ಕೂಡ ಸುಲಭ ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಅವರಿಗೆ ಲಕ್ಷ್ಮಣ್ ಸವದಿ ಅವರು ಕೂಡ ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಅವರಿಗೆ ಸಹಕಾರ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಶರ್ಮಿತಾ ಶೆಟ್ಟಿ. ಇನ್ನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕೂಡ ಎಸ್ ಮಲ್ಲಿಕಾರ್ಜುನ್ ಅವರು ನಿರ್ವಹಣೆಯನ್ನು ಮಾಡಿದರು. ಅದು ಅವರಿಗೆ ಮತ್ತೆ ಅದೇ ಖಾತೆಯನ್ನು ಕೊಡುವ ಮುಖಾಂತರ ನಿರ್ವಹಣೆ ಮಾಡಲಿಕ್ಕೆ ಸುಲಭ ಅನ್ನೋದು ಕೂಡ ಅವರ ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು. ಇನ್ನು ಕೆ ಎಚ್ ಮುನಿಯಪ್ಪನವರು ಕೇಂದ್ರದಲ್ಲಿ ಮಂತ್ರಿ ಆದಂಥವರು ಮತ್ತು ಈ ಹಿಂದೆ ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿ ಆದಂಥವರು ಮತ್ತು ಅವರು ಸಮಾಜ ಕಲ್ಯಾಣ ಖಾತೆಯನ್ನು ಪಟ್ಟು ಹಿಡಿದು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ಅವರು ಡಿಮ್ಯಾಂಡನ್ನು ಮಾಡಿದರು. ಯಾಕಂತ ಹೇಳಿದ್ರೆ ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ SC ಮಹದೇವಪ್ಪನವರಿಗೆ ಸಮಾಜ ಕಲ್ಯಾಣ ಖಾತೆಯನ್ನು ಕೊಟ್ಟಿದ್ದು, ಅದು ಬಲಗೈ ಸಮುದಾಯಕ್ಕೆ ಕೊಟ್ಟಿದ್ದು. ಹಾಗಾಗಿ ಈ ಬಾರಿ ಎಡಗೈ ಸಮುದಾಯಕ್ಕೆ ಕೊಡಬೇಕಂತೇಳಿ ಪಟ್ಟನ್ನು ಹಿಡಿದಿದ್ರು. ಜೊತೆಗೆ ಅಂತಿಮವಾಗಿ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕೊಡಿ ಅಂತ ಹೇಳಿದ್ರು. ಇದು ತನ್ನ ಏನು ಚುನಾವಣಾ ರಾಜಕೀಯದ ಅಂತಿಮ ದಿನಗಳು ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಹೈಕಮಾಂಡಲ್ಲೂ ಕೂಡ ರಿಕ್ವೆಸ್ಟ್ ಮಾಡಿ ಮಂತ್ರಿ ಸ್ಥಾನವನ್ನು ಪಡೆದುಕೊಂಡ್ರು. ಈಗ ತಾವು ಕೇಳಿದಂಥ ಖಾತೆಯನ್ನು ಕೂಡ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಆದರೆ ಸಮಾಜ ಕಲ್ಯಾಣ ಖಾತೆಗಾಗಿ 3 ಡಿಮ್ಯಾಂಡನ್ನು ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಕೂಡ ಇದ್ರು. ಅವರು ತಮಗೆ ಲೋಕೋಪಯೋಗಿ ಖಾತೆ ಬೇಡ, ಸಮಾಜ ಕಲ್ಯಾಣ ಖಾತೆ ಕೊಡಿ ಅಂತೇಳಿ ಡಿಮ್ಯಾಂಡನ್ನು ಮಾಡಿದರು. ನಂತರ ಶಿವರಾಜ್ ಎಸ್ ತಂಗಡಿ ಕೂಡ ದೆಹಲಿ ಮಟ್ಟದಲ್ಲಿ ಲಾಬಿಯನ್ನು ಮಾಡಿದರು. ಆ ಲಾಬಿ ವರ್ಕೌಟ್ ಆಗಲಿಲ್ಲ. ಇನ್ನು PM ನರೇಂದ್ರ ಸ್ವಾಮಿ ಕೂಡ ಸಮಾಜ ಕಲ್ಯಾಣ ಖಾತೆಗಾಗಿ ಲಾಬಿಯನ್ನು ಮಾಡಿದರು. ಹಳೆ ಮೈಸೂರು ಭಾಗ ಕೊಟ್ಟಿದ್ರಿ, SC ಮಹದೇವಪ್ಪ ಕೂಡ ಕೊಟ್ಟಿದ್ರು. ಹಾಗಾಗಿ ಈ ಖಾತೆಯನ್ನು ನನಗೆ ಕೊಡಿ ಅಂತೇಳಿ ತಮ್ಮದೇ ಆದ ಲಾಬಿಯನ್ನು ಮಾಡಿದರು. ಆದರೆ ಎಲ್ಲೊಂದು ಕಡೆ ಅದು ಸಕ್ಸಸ್ ಆಗಿಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಖಾತೆ ಹಂಚಿಕೆಯಲ್ಲಿ ಒಂದಷ್ಟು ಅನುಭವ ಇರ್ತಕ್ಕಂಥವರಿಗೆ, ಆಯಾ ಜ್ಞಾನ ಇರ್ತಕ್ಕಂಥವರಿಗೆ ಖಾತೆಗಳನ್ನು ಹಂಚಿಕೆ ಮಾಡಿರ್ತಕ್ಕಂಥ. ಅದರಲ್ಲಿ ಬಸವರಾಜ ರಾಯರೆಡ್ಡಿ ಕೂಡ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯ ಹಿಂದಿನ 2013 ಮತ್ತು 2018 ಒಳಗಿನ ಸರ್ಕಾರದಲ್ಲಿ ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದರು. ಹಾಗಾಗಿ ಇಡೀ ಇಲಾಖೆಯ ಬಗ್ಗೆ ಅಪಾರವಾದ ಜ್ಞಾನ ಇರ್ತಕ್ಕಂಥದ್ದು, ತಿಳಿದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಆ ಖಾತೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಅನ್ನೋದು ಅವರ ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು. ಈ ಹಿಂದಿನ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಕೂಡ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಮಾರ್ಪಾಡುಗಳನ್ನು ಮಾಡಿದರು, ಕ್ರಾಂತಿಕಾರಿ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದರು. ಹಾಗಾಗಿ MC ಸುಧಾಕರ್ ಅವರ ರೀತಿಯಲ್ಲೇ ಇವರು ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಕೂಡ ಇದು ಎಲ್ಲೊಂದು ಕಡೆ ಅನುಕೂಲ ಮತ್ತು ಸಹಾಯ ಆಗುತ್ತೆ ಎಂಬ ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು. ಇನ್ನು ಬಾಲಕೃಷ್ಣ ಅವರು ಕೂಡ 4 ಬಾರಿ ಶಾಸಕರಾಗಿದ್ದಂಥವ್ರು. ಅವ್ರ ತಂದೆ ಚೆನ್ನಪ್ಪರು ಕೂಡ 7 ದಿನ ಸಚಿವರಾಗಿದ್ದರು. ಎಲ್ಲ ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಮತ್ತೆ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲೊಂದು ಕಡೆ ಬಾಲಕೃಷ್ಣ ಅವರು ಸಚಿವ ಸ್ಥಾನ ಕಳೆದುಕೊಳ್ತಾರೆ ಅನ್ನೋ ಮಾತಿತ್ತು. ಆದರೆ ಎಲ್ಲೊಂದು ಕಡೆ ಸದ್ಯಕ್ಕೆ ಅದು ಹುಸಿಯಾಗಿರ್ತಕ್ಕಂಥದ್ದು. ಅವರೇ ಸ್ವತಃ ಸಣ್ಣ ನೀರಾವರಿಯನ್ನು ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿ ಕೇಳಿರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಸಣ್ಣ ನೀರಾವರಿ ಖಾತೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಬಹುತೇಕ ಡಿ ಕೆ ಶಿವಕುಮಾರ್ ಅವರು ಆಯಾ ಅನುಭವದ ತಕ್ಕಂತೆಗೆ ಅವರ ಯೋಗ್ಯತೆಗಳ ಅನುಸಾರ ಮತ್ತು ಅವರ ಜ್ಞಾನದ ಅನುಸಾರ ಖಾತೆಗಳನ್ನು ಹಂಚಿಕೆ ಮಾಡಿರ್ತಕ್ಕಂಥದ್ದು ಶರ್ಮಿತಾ ಶೆಟ್ಟಿ.